ಗಮನಿಸಿ, ಸೌಕರ್ಯ ಇಷ್ಟೆಲ್ಲ ಸಂಘಟನೆಗಳು ಸಾಕಷ್ಟು ಕೆಲಸ ಮಾಡ್ತಾ ಇರೋದು ಹೌದು. ಆದರೆ ಮೊನ್ನೆ ಒಂದು ಘಟನೆ ನಡೀತು. ಹಿಂದೆ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಕೂಡ ಒಂದೊಂದು ಗೋಶಾಲೆ ಅಂತ ತೀರ್ಮಾನ ಆಗಿತ್ತು. ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಉಳಿದಂಥ 24 ಗೋಶಾಲೆಗಳನ್ನು ಆರಂಭ ಮಾಡಬೇಕಾಗಿತ್ತು. ಏನ್ ಮಾಡಿದ್ರು? ಆ ಆರ್ಡರ್ನೇ ರದ್ದು ಮಾಡಿಬಿಟ್ರು. ಇನ್ಮುಂದೆ ಒಂದೇ ಗೋಶಾಲೆ ನಾವು ಮಾಡಲ್ಲ, ಇನ್ನು ಎಕ್ಸ್ಟ್ರಾ. ಯಾಕೆ ಅಂತ ಕೇಳಿದ್ರೆ ಗೋಶಾಲೆಗಳು ದನಗಳು ಬರ್ತಾ ಇಲ್ಲಂತೆ. ಇವತ್ತು ಸಾಧು ಸಂತರು ಗೋಶಾಲೆಗಳು ನಡೆಸ್ತಾ ಇದ್ದಾರೆ, ಅನೇಕ ಮಠ ಮಂದಿರಗಳು ಗೋಶಾಲೆ ನಡೆಸ್ತಾ ಇದೆ, ಅನೇಕ ಜಾತಿ ಸಮಾಜದವರು ಗೋಶಾಲೆ ನಡೆಸ್ತಾ ಇದ್ದಾರೆ, ವ್ಯಕ್ತಿಗಳು ಗೋಶಾಲೆ ನಡೆಸ್ತಿದ್ದಾರೆ. ಆ ಗೋಶಾಲೆಗಳಲ್ಲಿ ಜಾಗ ಇಲ್ಲ ಹಸುಗಳ ಮೇಲೆ ಬಂದು ನಿಲ್ಲೋದಕ್ಕೆ. ಕಣ್ಣೇರಿ ಮಠದಲ್ಲಿ 10,000 ಆಕಳುಗಳದಾವ, ಜವಾರಿ ಆಕಳು. ನಾನು ಉದಾಹರಣೆ ಯಾಕೆ ಕೊಡ್ತಾ ಇದ್ದೀನಿ ಅಂದ್ರೆ, ಎಲ್ಲಾ ಹಿಂದೂ ಸಂಘಟನೆಗಳು ಪ್ರಯತ್ನ ಮಾಡಿದ್ರೂ ಕೂಡ ಸರ್ಕಾರ ಹಿಂದೂ ವಿರೋಧಿಗಳ ಕೆಲಸ ನಡೀತಾ ಇದೆ. ಜೊತೆಗೆ ಅನೇಕ ವ್ಯಕ್ತಿಗಳು, ಉದಾಹರಣೆಗೆ ಧರ್ಮಸ್ಥಳದಲ್ಲಿ ನೋಡಿದ್ರಿ ನಾವು, ನೇತ್ರಾವತಿ ನದಿಗೆನೆ ಹಸುವಿನ ತಲೆ ಕಡ್ದಾಕಿದ್ದ ಹಸು ಬಂದು ಬೀಳ್ತಾ ಇದೆ, ಗೋವಿನ ರಕ್ತ ಬಂದು ಬೀಳ್ತಾ ಇದೆ, ಚರ್ಮ ಬಂದು ಬೀಳ್ತಾ ಇದೆ. ಎಲ್ಲ ಎಷ್ಟು ಹಿಂದೂ ಸಮಾಜಕ್ಕೆ ಜಾಗೃತಿ ಮಾಡಂತ ಸಂಘಟನೆಗಳು ಬಂದರೂ ಕೂಡ ಸಾಕಾಗ್ಲಿಕ್ಕಿಲ್ಲ. ವಕ್ಫ್ ಪ್ರಾಪರ್ಟಿ ಬಗ್ಗೆ ಎಷ್ಟು ಕಡಿಮೆ ಹೋರಾಟ ನಡೀತಾ ಇದೆಯಾ. ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾವು ಸೂಚನೆ ಒಂದು ನೋಟಿಸ್ ಕೊಟ್ಟಿದ್ವಿ, ನಾವು ವಿಡ್ರಾ ಮಾಡಿದ್ವಿ, ಇನ್ಯಾರು ತಲೆ ಕೆಡಿಸ್ಕೋಬೇಡಿ. ಆದ್ರೆ ವಕ್ಫ್ ಪ್ರಾಪರ್ಟಿ ಅಂತ ಪಹಣಿಯಲ್ಲಿ ಸೇರಿದೆಯಲ್ಲ, ಒಂದಾದ್ರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ವಿಡ್ರಾ ಮಾಡಿದಾರ? ಈ ಸ್ವಾಮೀಜಿಗಳೆಲ್ಲ ಇನ್ನು ಶುರು ಆಗ್ತಿದ್ದಂಗೆ 3 ತಿಂಗಳ ಕೆಳಗೆ ಗುಲ್ಬರ್ಗಾ ಜಿಲ್ಲಾ ಆಳಂದ ತಾಲೂಕಿನಲ್ಲಿ ಸವಳೇಶ್ವರ ದೇವಸ್ಥಾನ, ಬೀರ್ಲಿಂಗೇಶ್ವರ ದೇವಸ್ಥಾನ, ಅದು ವಕ್ಫ್ ಪ್ರಾಪರ್ಟಿ ಅಂತ ಆಗೋಗಿತ್ತು. ಇವರೆಲ್ಲರೂ ಕೂಡ ಪೂಜ್ಯ ಸೋಮೇಶ್ವರ ಸ್ವಾಮಿಗಳ ನೇತೃತ್ವದಲ್ಲಿ ಗುಲ್ಬರ್ಗಾ DC ಹತ್ರ ಹೋದ್ವಿ, ಹೋಗಿ ಹೇಳಿದ್ವಿ ಏನಿದು ಅಂತ. ಅವರು ಕೋರ್ಟ್ ಆರ್ಡರ್ ಕೂಡ ತಂದಿದ್ರು, ಇದನ್ನು ಅವರದೇ ಹೆಸರಿಗೆ ವಾಪಸ್ ಕಟ್ಟಬೇಕು ಅಂತ, ಪಾಣಿ ಕಿತ್ತಾಕಿ ಆ ಒಂದು ದೇವಸ್ಥಾನದ ಕಮಿಟಿ ಹೆಸರಿಗೆ ಕೊಡಬೇಕು ಅಂತ. ಮಾಡಿರಲಿಲ್ಲ. ಇನ್ನು ಯಾಕೆ ಮಾಡಲಿಲ್ಲ ಅಂತ ಕೇಳಿದ್ರೆ, ಮಾಡ್ತೀವಿ ಅಂದರು. ಒಂದು ವಾರದಲ್ಲಿ ನೀವು ಮಾಡಲಿಲ್ಲ ಅಂತಂದ್ರೆ ನಮ್ಗೆ ಏನು ಮಾಡ್ಬೇಕು, ಹೆಂಗ್ ಹೋರಾಟ ಮಾಡಬೇಕು ಅಂತ ಗೊತ್ತು ಅಂತ ಹೇಳ್ಬಿಟ್ಟು ಹೊರಗಡೆ ಬಂದರು ಎಲ್ಲ. ಅಲ್ಲಿಂದ ಗುಲ್ಬರ್ಗದಿಂದ ಸವಳೇಶ್ವರ ಸುಮಾರು 30 ಕಿಲೋಮೀಟರ್. ಅಲ್ಲಿಂದ ಕಾರಲ್ಲಿ ಹೋಗ್ತಾ ಇರೋಷ್ಟೊತ್ತಿಗೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಫೋನ್ ಬಂತು, ನಾವು ಬೀರ್ಲಿಂಗೇಶ್ವರನ ಆ ಒಂದು ಕಮಿಟಿ ಹೆಸರಿಗೆ ನಾವು ಪಹಣಿ ತಿದ್ದುಪಡಿ ಮಾಡಿದ್ದೀವಿ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆಂದ್ರೆ, ವಕ್ಫ್ ಪ್ರಾಪರ್ಟಿ ಇರ್ಬೋದು, ಗೋವಿನ ವಿಚಾರ ಇರ್ಬೋದು, ಮತಾಂತರದ ಬಗ್ಗೆ ಇರ್ಬೋದು, ಈ ರೀತಿ ಹೆಣ್ಮಕ್ಳನ್ನ ಆಸೆ ತೋರಿಸಿ ಲವ್ ಜಿಹಾದೇ ಇರ್ಬೋದು, ಇದೆಲ್ಲವನ್ನೂ ಕೂಡ ಹಿಂದೂ ಸಮಾಜದಲ್ಲಿರಂತ, ನಾನು ಅದೇ ಹೇಳಿದ್ನಲ್ಲ, ಹಿಂದುಳಿದವರಿಗೆ ದಲಿತರಿಗೆ ಬಹಳ ಸುಲಭವಾಗಿ ಟೋಪಿ ಹಾಕ್ತಾರೆ. ಆದರೆ ಇಡೀ ಹಿಂದೂ ಸಮಾಜ ಜಾಗೃತಿ ಆಗತ್ತೆ, ಎಷ್ಟು ಸಂಘಟನೆಗಳು ಬಂದರೂ ಸಾಕಾಗಲ್ಲ. ಅದಕ್ಕೆ ನಾನು ಈ ಸಂಘಟನೆ ಮಾಡಬೇಕು ಅಂತ ಸಾಧು ಸಂತರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಗಮನಿಸಿ, ಇಷ್ಟೆಲ್ಲ ಸಂಘಟನೆಗಳು ಸಾಕಷ್ಟು ಕೆಲಸ ಮಾಡ್ತಾ ಇರೋದು ಹೌದು. ಆದರೆ ಮೊನ್ನೆ ಒಂದು ಘಟನೆ ನಡೀತು. ಹಿಂದೆ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಕೂಡ ಒಂದೊಂದು ಗೋಶಾಲೆ ಅಂತ ತೀರ್ಮಾನ ಆಗಿತ್ತು. ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಉಳಿದಂಥ 24 ಗೋಶಾಲೆಗಳನ್ನು ಆರಂಭ ಮಾಡಬೇಕಾಗಿತ್ತು. ಏನ್ ಮಾಡಿದ್ರು? ಆ ಆರ್ಡರ್ನೇ ರದ್ದು ಮಾಡಿಬಿಟ್ರು. ಇನ್ಮುಂದೆ ಒಂದೇ ಗೋಶಾಲೆ ನಾವು ಮಾಡಲ್ಲ, ಇನ್ನು ಎಕ್ಸ್ಟ್ರಾ. ಯಾಕೆ ಅಂತ ಕೇಳಿದ್ರೆ ಗೋಶಾಲೆಗಳು ದನಗಳು ಬರ್ತಾ ಇಲ್ಲಂತೆ. ಇವತ್ತು ಸಾಧು ಸಂತರು ಗೋಶಾಲೆಗಳು ನಡೆಸ್ತಾ ಇದ್ದಾರೆ, ಅನೇಕ ಮಠ ಮಂದಿರಗಳು ಗೋಶಾಲೆ ನಡೆಸ್ತಾ ಇದೆ, ಅನೇಕ ಜಾತಿ ಸಮಾಜದವರು ಗೋಶಾಲೆ ನಡೆಸ್ತಾ ಇದ್ದಾರೆ, ವ್ಯಕ್ತಿಗಳು ಗೋಶಾಲೆ ನಡೆಸ್ತಿದ್ದಾರೆ. ಆ ಗೋಶಾಲೆಗಳಲ್ಲಿ ಜಾಗ ಇಲ್ಲ ಹಸುಗಳ ಮೇಲೆ ಬಂದು ನಿಲ್ಲೋದಕ್ಕೆ. ಕಣ್ಣೇರಿ ಮಠದಲ್ಲಿ 10,000 ಆಕಳುಗಳದಾವ, ಜವಾರಿ ಆಕಳು. ನಾನು ಉದಾಹರಣೆ ಯಾಕೆ ಕೊಡ್ತಾ ಇದ್ದೀನಿ ಅಂದ್ರೆ, ಎಲ್ಲಾ ಹಿಂದೂ ಸಂಘಟನೆಗಳು ಪ್ರಯತ್ನ ಮಾಡಿದ್ರೂ ಕೂಡ ಸರ್ಕಾರ ಹಿಂದೂ ವಿರೋಧಿಗಳ ಕೆಲಸ ನಡೀತಾ ಇದೆ. ಜೊತೆಗೆ ಅನೇಕ ವ್ಯಕ್ತಿಗಳು, ಉದಾಹರಣೆಗೆ
ಧರ್ಮಸ್ಥಳದಲ್ಲಿ ನೋಡಿದ್ರಿ ನಾವು, ನೇತ್ರಾವತಿ ನದಿಗೆನೆ ಹಸುವಿನ ತಲೆ ಕಡ್ದಾಕಿದ್ದ ಹಸು ಬಂದು ಬೀಳ್ತಾ ಇದೆ, ಗೋವಿನ ರಕ್ತ ಬಂದು ಬೀಳ್ತಾ ಇದೆ, ಚರ್ಮ ಬಂದು ಬೀಳ್ತಾ ಇದೆ. ಎಲ್ಲ ಎಷ್ಟು ಹಿಂದೂ ಸಮಾಜಕ್ಕೆ ಜಾಗೃತಿ ಮಾಡೋಂಥ ಸಂಘಟನೆಗಳು ಬಂದರೂ ಕೂಡ ಸಾಕಾಗ್ಲಿಕ್ಕಿಲ್ಲ. ವಕ್ಫ್ ಪ್ರಾಪರ್ಟಿ ಬಗ್ಗೆ ಎಷ್ಟು ಕಡಿಮೆ ಹೋರಾಟ ನಡೀತಾ ಇದೆಯಾ. ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾವು ಸೂಚನೆ ಒಂದು ನೋಟಿಸ್ ಕೊಟ್ಟಿದ್ವಿ, ನಾವು ವಿಡ್ರಾ ಮಾಡಿದ್ವಿ, ಇನ್ಯಾರು ತಲೆ ಕೆಡಿಸ್ಕೋಬೇಡಿ. ಆದರೆ ವಕ್ಫ್ ಪ್ರಾಪರ್ಟಿ ಅಂತ ಪಹಣಿಯಲ್ಲಿ ಸೇರಿದೆಯಲ್ಲ, ಒಂದಾದ್ರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ವಿಡ್ರಾ ಮಾಡಿದ್ದಾರಾ? ಈ ಸ್ವಾಮೀಜಿಗಳೆಲ್ಲ ಇನ್ನು ಶುರು ಆಗ್ತಿದ್ದಂಗೆ 3 ತಿಂಗಳ ಕೆಳಗೆ ಗುಲ್ಬರ್ಗ ಜಿಲ್ಲಾ ಆಳಂದ ತಾಲೂಕಿನಲ್ಲಿ ಸವಳೇಶ್ವರ ದೇವಸ್ಥಾನ, ಬೀರ್ಲಿಂಗೇಶ್ವರ ದೇವಸ್ಥಾನ, ಅದು ವಕ್ಫ್ ಪ್ರಾಪರ್ಟಿ ಅಂತ ಆಗೋಗಿತ್ತು. ಇವರೆಲ್ಲರೂ ಕೂಡ ಪೂಜ್ಯ ಸೋಮೇಶ್ವರ ಸ್ವಾಮಿಗಳ ನೇತೃತ್ವದಲ್ಲಿ ಗುಲ್ಬರ್ಗ DC ಹತ್ರ ಹೋದ್ವಿ, ಹೋಗಿ ಹೇಳಿದ್ವಿ ಏನಿದು ಅಂತ. ಅವರು ಕೋರ್ಟ್ ಆರ್ಡರ್ ಕೂಡ ತಂದಿದ್ರು, ಇದನ್ನು ಅವರದೇ ಹೆಸರಿಗೆ ವಾಪಸ್ ಕಟ್ಟಬೇಕು ಅಂತ, ಪಾಣಿ ಕಿತ್ತಾಕಿ ಆ ಒಂದು ದೇವಸ್ಥಾನದ ಕಮಿಟಿ ಹೆಸರಿಗೆ ಕೊಡಬೇಕು ಅಂತ. ಮಾಡಿರಲಿಲ್ಲ. ಇನ್ನು ಯಾಕೆ ಮಾಡಲಿಲ್ಲ ಅಂತ ಕೇಳಿದ್ರೆ ಮಾಡ್ತೀವಿ ಅಂದರು. ಒಂದು ವಾರದಲ್ಲಿ ನೀವು ಮಾಡಲಿಲ್ಲ ಅಂತಂದ್ರೆ ನಮ್ಗೆ ಏನು ಮಾಡ್ಬೇಕು, ಹೆಂಗೆ ಹೋರಾಟ ಮಾಡಬೇಕು ಅಂತ ಗೊತ್ತು ಅಂತ ಹೇಳಿಬಿಟ್ಟು ಹೊರಗಡೆ ಬಂದರು ಎಲ್ಲ. ಅಲ್ಲಿಂದ ಗುಲ್ಬರ್ಗದಿಂದ ಸವಳೇಶ್ವರ ಸುಮಾರು 30 ಕಿಲೋಮೀಟರ್. ಅಲ್ಲಿಂದ ಕಾರಲ್ಲಿ ಹೋಗ್ತಾ ಇರೋಷ್ಟೊತ್ತಿಗೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಫೋನ್ ಬಂತು, ನಾವು ಬೀರ್ಲಿಂಗೇಶ್ವರನ ಆ ಒಂದು ಕಮಿಟಿ ಹೆಸರಿಗೆ ನಾವು ಪಹಣಿ ತಿದ್ದುಪಡಿ ಮಾಡಿದ್ದೀವಿ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆಂದರೆ, ವಕ್ಫ್ ಪ್ರಾಪರ್ಟಿ ಇರ್ಬೋದು, ಗೋವಿನ ವಿಚಾರ ಇರ್ಬೋದು, ಮತಾಂತರದ ಬಗ್ಗೆ ಇರ್ಬೋದು, ಈ ರೀತಿ ಹೆಣ್ಮಕ್ಳನ್ನ ಆಸೆ ತೋರಿಸಿ ಲವ್ ಜಿಹಾದೇ ಇರ್ಬೋದು, ಇದೆಲ್ಲವನ್ನೂ ಕೂಡ ಹಿಂದೂ ಸಮಾಜದಲ್ಲಿರಂತ ನಾನು ಅದೇ ಹೇಳಿದ್ನಲ್ಲ, ಹಿಂದುಳಿದವರಿಗೆ ದಲಿತರಿಗೆ ಬಹಳ ಸುಲಭವಾಗಿ ಟೋಪಿ ಹಾಕ್ತಾರೆ. ಆದರೆ ಇಡೀ ಹಿಂದೂ ಸಮಾಜ ಜಾಗೃತಿ ಆಗೋದು ಎಷ್ಟು ಸಂಘಟನೆಗಳು ಬಂದರೂ ಸಾಕಾಗಲ್ಲ. ಅದಕ್ಕೆ ನಾನು ಈ ಸಂಘಟನೆ ಮಾಡಬೇಕು ಅಂತ ಸಾಧು ಸಂತರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.